ಎಲ್ಲ ಅವಕ್ಕೆ ರಾತ್ರಿ 1 ಆಕತಿ 2 ಆಕತಿ ನೋಡ್ಬೇಕು. ಬಾಗಲಕೋಟೆಗೆ ಹೋಗ್ಬೇಕಾಗುತ್ತೆ, ಯಾಕಂದ್ರೆ ನಾಳೆಗೆ ಮಾಕೋಟಿಗೆ ಹೋಗ್ಬೇಕ್ರಿ ಜಲ್ದಿ. ಆ್ಯಂಡ್ ಇವತ್ತು ರಿಸೆಪ್ಷನ್ ಐತಂತ. ಇದು ನಮ್ಮ ಸ್ಟುಡಿಯೋ ಅದು ಏನಂತ ನಾಳೆ ವಿಡಿಯೋ. ನಮಸ್ಕಾರ ಕರ್ನಾಟಕ, ಮತ್ತೊಂದ್ರಿಗೆ ಸ್ವಾಗತ ಅಂತ ಹೇಳ್ತಾ. ಸೊ ಇವತ್ತಿನ ವಿಡಿಯೋದಾಗ ಏನು ನೋಡಾಕ್ತೀರ ಅಂದ್ರೆ ಟೈಟಲ್ ತಮ್ಮಲ್ಲಿ ನೋಡಿ ಗೊತ್ತಾಗಿರ್ತದೆ ನಿಮಗೆ. ಸೊ ಇವತ್ತೊಂದು ವೆಡ್ಡಿಂಗ್ ಶೂಟಿಗೆ ಹೋಗೋದೈತಿ. ಆ್ಯಂಡ್ ಈಗೆಲ್ಲ ಕೆಲಸಗಳದಾವೆ. ಸೊ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ವೆಡ್ಡಿಂಗ್ ಹೋಗ್ಬೇಕು. ಈಗ ಹೊಲಕ್ಕೆ ಹೋಗಿ ಮೋಟ್ರ್ ಚಾಲು ಮಾಡ್ಕೊಂಡು ವಾಪಸ್ ಹೋಗ್ಬೇಕು. ಯಾಕಂದ್ರೆ ಮೋಟ್ರ್ ಬಂದಾಗಿತ್ತು ಇಷ್ಟೊತ್ತು ಚಲೋ ಆಗಲ್ದು. ಏನಾಗೈತಿ ಯಾರಿಗೆ ಗೊತ್ತಾ, ಏನು ಕರೆಂಟ್ ಹೋಗ್ಯಾವ, ಏನು ಡಿವೈಲ್ ಏನಾರ ಹರ್ಸೈತಿ, ಏನು ಫ್ಯೂಸ್ ಆಗೈತಿ ನೋಡ್ಬೇಕು. ಸೊ ಈ ಕರೆಂಟ್ ಹೋದ್ರೆ 48ಕ್ಕೆ ತೆಗೆದ ಆಯ್ತು. ಏನು ಅಂದ್ರೆ ಒಂದು 15 ನಿಮಿಷ ಜಲ್ದಿ ಆಗ್ತಾನೆ, 15 ನಿಮಿಷ ಜಲ್ದಿ ತೆಗಿತಾನೆ. ಸೊ ನಮ್ಮ ಬೋರಿಂಗ್ ಪ್ರಾಬ್ಲಮ್ ಇದೆ, ಅದರ ಸಂಬಂಧ ಏನು ಸ್ಟಾರ್ಟ್ ಆಗಲಿಲ್ಲ. ಇವತ್ತು ನೀರು ಹಸು ಆಗಲೇ ಇಲ್ಲ. ಸೊ ಮೇ ಬಿ ನಾಳೆಗೆ ಹಸದಾಗುತ್ತೆ. ಆ್ಯಂಡ್ ಈಗ ವಾಪಸ್ ಶೆಡ್ಡಿಂಗ್ ಕಡೆ ಹೋಗ್ಬೇಕು. ಶೆಡ್ಡಿಂಗ್ ಕಡೆ ಹೋಗಿ ವಾಪಸ್ ಬೆಳಿಗ್ಗೆ ಹೋಗ್ಬೇಕು. ಸೊ ಈಗ ಜಸ್ಟ್ ಬಂದೆ ರೀ ಹೊಲಕ್ಕೆ. ಈಗ ಏನು ಕೆಲಸ ಇನ್ನೆಲ್ಲಿ ನೋಡ್ಕೊಳ್ಬೇಕು. ಆ್ಯಂಡ್ ಅಲ್ಲಿ ಮೋಟ್ರ್ ಟೈಮಿಂಗ್ ಪ್ರಕಾರ ಚಲೋ ಆಗಲಿಲ್ಲ ಒಣ್ಣೆದ್ದು. ಮತ್ತು ನಮ್ಮ ಮೋಟ್ರ್ ಒಂದು ಫಾಲ್ಟ್ ಆಗಿದ್ದ ಸಂಬಂಧ ಜಲ್ದಿ ಹೇಳಿಲ್ಲಲ್ಲ. ಸೊ ಹಿಂಗಾಗಿ ಇವತ್ತಿನ ಪಾಳಿ ಕಳ್ಕೊಂಬಿಟ್ಟು ಇವತ್ತು ಭಾಳ 2 ಮಡಿ ಉಣ್ಸ್ಯಾನ ಅಂದಾನ. ಸೊ ನಾಳೆ ಎಲ್ಲ ಉಣ್ಸೋದಾಕತಿ. ಬಟ್ ನಾನು ನಾಳೆ ಇರಂಗಿಲ್ಲ ಇಲ್ಲೇ. ನಮ್ಮ ಸ್ಟುಡಿಯೋ ಅದು ಏನು ಅಂತ ನಾಳೆ ವಿಡಿಯೋದಾಗ ಹೇಳ್ತೀನಿ. ಸೊ ಬರ್ರಿ. ಆದ್ರೂ ಭಾಳ ಸೂಕ್ಷ್ಮಾಗಿ ಹೇಳಿ ಮಳೆ ಹತ್ಬಿಟ್ಟತ್ರಿ. ಕರೆಕ್ಟ್ ಬಿಗಿ ಬಂದಿದ್ವಿ. ಏನು ಮಳೆ ಆಗ್ಬೇಕು ಅಲ್ಲಿ ಹ್ಯಾಂಗಿಲ್ ಬಾಸ್ ಸುಳಿ ಮಗಂದ್ರೆ ಇಲ್ಲ ಆದತಿ ನೋಡು ಹೊಲಕ್ಕೆ ಅದು ಅಂತಾರ ಅಂದ್ರೆ ನೀರು ಹಸೋದಾರ ತಪ್ತತಿ. ಆ್ಯಸ್ ಯೂಶ್ವಲ್ ಅದ ಪ್ರಕಾರ ಹುಡುಗಗಳನ್ನ ಕಡೆ ಹಾಕಿದ್ವಿ. ಆ್ಯಂಡ್ ಹೆಂಡಿ ಹುಡುಗಿದ್ವಿ. ಈಗ ಹೊಟ್ಟು ಹಾಕ್ಬೇಕು. ಹೊಟ್ಟು ಹಾಕಿ ಏನೈತಿ ಏನಿಲ್ಲ ಕೆಲಸ ನೋಡ್ಬೇಕು ರೀ. ನಿನ್ನೆ ತೋರಿಸಿದ್ದೀನಿ ಅದಕ್ಕೆ. ಸೊ ವಾಪಸ್ ಹೊಟ್ಟು ಹಾಕೋದು ಏನು ತೋರಿಸೋದು ಬೇಡ. ಮಳೆ ನೋಡ್ರಿ ಯಾರು ನೋಡಿದವನ್ನ ಬರಬೇಕಾಯ್ತು. ಸೊ ಈಗ ಜಸ್ಟ್ ಹೊಲಕ್ಕೆ ಬಂತ್ರಿ. ಇಲ್ಲಿ ನೀರು ಉಣ್ಸ್ಯಾನ. ಇನ್ನೊಂದು 4-5 ಮಡಿ ಏನು ಉಳ್ದ ಅಂತ ಅಲ್ಲಿ ಕಾಕ ಬೆಣ್ಣು ಚಕಕ್ಕೆ ಹೋಗ್ಯಾನ. ಸೊ ಈಗ ಸೀದಾ ಎಲ್ಲಿಗೆ ಹೋಗ್ಬೇಕಂದ್ರೆ ಇವನು ಹೊಲಕ್ಕೆ ಬಿಟ್ಟು ನಾ ಬಾಗಲಕೋಟೆಗೆ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ನಾಳೆಗೆ ಮಾಕೋಟಿಗೆ ಹೋಗ್ಬೇಕ್ರಿ ಜಲ್ದಿ. ಆ್ಯಂಡ್ ಇವತ್ತು ರಿಸೆಪ್ಷನ್ ಐತಂತ. ಸೊ ಆ ರಿಸೆಪ್ಷನ್ ಅಟೆಂಡ್ ಆಗ್ಬೇಕು. ಮತ್ತು ರಾತ್ರಿ ಅಲ್ಲೇ ವಸ್ತಿ ಇದ್ದು ವಾಪಸ್ ಮಾರ್ನಿಂಗ್ ಎಷ್ಟೊತ್ತಿ ಆಗುತ್ತೆ ಅಷ್ಟೊತ್ತಿಗೆ ಹೋಗ್ಬೇಕು. ಬಾ ದೌಡ್ ಬಾರು ಕುಣುತ್ತಾ ನೋಡ್ರಿ ಅಂದಸವನ. ಸೊ ಈಗ ಹೊಂಟ್ಯಾರ ನಾನು. ಯಾಕಂದ್ರೆ ಲೇಟ್ ಆಗೈತೆ. ಮೊದಲು ಈಗ 6:10-7 ಅಲ್ಲಿ ಇವೆಂಟಿಗೆ ಹೋಗ್ಬೇಕು. ಸೊ ಮೊದಲು ಇವೆಂಟಿಗೆ ಲೇಟ್ ಆಗೈತಿ. ಅದರ ಸಂಬಂಧ ನೋಡ್ಬೇಕು. ಇದು ಬುಲೋರೋ ಇದಾಗುತ್ತೆ, ಏನು ಅಲ್ಲಿ ಬೈಕ್ ತೊಗೊಂಡು ಹೋಗೋದಾಗುತ್ತೆ ನೋಡ್ಬೇಕು. ಬೆಳೆ ಒಂದು ಹತ್ತೈತಿ. ಸೊ ಇನ್ ಕೇಸ್ ಬೈಕ್ ಯಾವ್ದಾರು ಅಡ್ಜಸ್ಟ್ ಆದ್ರೆ ಬೈಕ್ ತೊಗೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಬುಲೋರೋ ತೊಗೊಂಡು ಹೋಗೋದು. ಈಗ ಜಸ್ಟ್ ಮನೆ ಬಿಟ್ಟಾರೆ. ಸೀದಾ ಅಲ್ಲೇ ಹೋಗಿ ಸ್ಟಾರ್ಟ್ ಮಾಡುವ ನೆಕ್ಸ್ಟ್. ಸೊ ಈಗ ಬಂದು ರೀಚ್ ಆದ. ಆ್ಯಂಡ್ ಈಗ ನಾವು ಹೊನ್ನಕಟ್ಟಿಗೆ ಹೋಗ್ಬೇಕು ರೀ. ಯಾಕಂದ್ರೆ ರಿಸೆಪ್ಷನ್ ಅಲ್ಲೇ ಐತಿ. ಮಾಡುವಂಗ ನಮಸ್ಕಾರ ಆರಾಮ್ ರೀ ಪೌಣ್ಯರ. ನಿಲ್ಸು 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 ನಿಲ್ಸು. ಬ್ಯಾಕ್ 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 ಬಾ. ಪ್ಲೇ ಪ್ಲೇ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೀವಾಗಿದ್ದಾರೆ ನೆನಪೈತಿಲ್ಪ ಪಣ್ಲಿಕ. ಇವತ್ತ ಫಸ್ಟ್ ಹ್ಯಾಂಡ್ ಮುಗತ್ ನಂದು ನೆನಪಿರಾದಿರುತ್ತಾನೆ. ಮತ್ತು ಲಗ್ನ ಕಲ್ಯಾಣ ಮಂಟಪದ ಕುರ್ಚಿ, ಬಾಂಡೆ ಸಾಮಾನ, ಲೈಟಿಂಗ್, ಮತ್ತು ಪೆಂಡಾಲ್ ಡೆಕೋರೇಷನ್ ಇವೆಲ್ಲ ವಾಲ್ಗದವ್ರದ್ದು ಎಲ್ಲ ಕೊಡ್ಬೇಕಿಲ್ಲಪ್ಪ. ಅದೆಲ್ಲ ಬಗೆಹರಿಸ್ಬೇಕಿಲ್ಲ. ಅಲ್ಲ ಬಗೆಹರಿಸ್ರಲ್ಲ. ಬರೀ ಬಾಯ್ ಮತ್ತಿಲ್ಲ ಬಗೆಹರಿಸ ಅಂದ್ರೆ ರೊಕ್ಕ ಯಾರು ನಿಮ್ಮ ಅಪ್ಪ? ಏ ಬಾಯ್. ಓ ಇಲ್ಲಿ ಏನು ಸೀನ್ ಅಂದರೆ, ಇಲ್ಲಿ ಫೋಟೋ ತೆಗಿಬೇಕಂತ ಬಂದಿರ್ತಾರೆ. ಡ್ಯಾನ್ಸ್ ಮಾಡೋರು ಭಾಳ ಜನ ಇರ್ತಾರಲ್ಲ. ಸಣ್ಣ ಹುಡುಗಿಯರು ಬಂದು ಡ್ಯಾನ್ಸ್ ಮಾಡೋದಾಗಿರಲಿ, ಇಲ್ಲ ಥ್ರೆಡ್ಡಿಂಗಾಗಿ ಮುದುಕರು ಕುಣಿದಾಗಿರಲಿ, ಅದು ಮಜಾ ಇಲ್ಲಿ. ಸೊ ರಾತ್ರಿ 11 ಹಿಡಿದ್ರು ಎದಕ್ಕೆ ಬೇಸರಾಗಿಲ್ಲ. ಇದು ಒಂದು ರೀಸನ್. ಏನೇನು 11 ಆತ್ರಿ ಟೈಮ್. ಈಗ ಬಂದಾರ. ಈಗ ಸ್ಟಾರ್ಟ್ ಆಯ್ತು ನೋಡ್ರಿ. ಈಗ ಸ್ಟಾರ್ಟ್ ಆಯ್ತು. ಟೈಮ್ 11 ಆಗೈತೆ ರೀ. 11-11:30 ಬಂತು ಈಗ ಸ್ಟಾರ್ಟ್. ನಾ ಅಲ್ಲಿ ಕುಂತು ಇಲ್ಲಿ ಬಂದು ಫಂಕ್ಷನ್ಸ್ ರಿಸೆಪ್ಷನ್ ಎಂಗೇಜ್ಮೆಂಟ್ ಆಗುತ್ತೆ. ಅದಾದ್ಮೇಲೆ ಇನ್ನೂ ಹಳದಿಸ್ದಕ್ಕೆ ಈಗ ಆಡ್ತಾರಂತ. ಇದೆಲ್ಲ ಅವಕ್ಕೆ ರಾತ್ರಿ 1 ಆಕತಿ 2 ಆಕತಿ ನೋಡ್ಬೇಕು. ನಾಳೆ ಬೆಳಿಗ್ಗೆ ಮತ್ತೆ ಮುಂಜಾನೆ ಜಲ್ದಿ ಹೇಳ್ಬೇಕು. ನಾವೆಲ್ಲ ಕ್ಯಾಮ್ರಾ ತಂದು ಫೋಟೋ ತೆಗಿಬೇಕು. ಕ್ಯಾಂಡಿಡೇಟ್ ತಗೋಬೇಕು ಈಗ ಅಂತಂದು ಒಬ್ರಿಗೆ ನಿಂಟ್ರಕ್ಕೆ ಜಾಗ ಕೊಡಲ್ರಲ್ಲಿ. ಸೊ ಅದಕ್ಕೆ ನಾವು ರೆಸ್ಟ್ ಕೂತ್ಬಿಟ್ಟು. ಸೊ ಈಗ ಇಲ್ಲಿ ಹೊರಗಿನ ಕಾರ್ಯಕ್ರಮ ಎಲ್ಲ ಮುಗಿತು. ಇನ್ನು ಇಲ್ಲಿ ಸ್ಟೇಜ್ನಾಗ ಬರ್ಬೋದು ರೀ. ಇನ್ನು
ಎಲ್ಲ ಆಯ್ತು ನೋಡ್ರಿ, ನಮಗೆ ಊಟ ಆಗ್ತೀವಿ ಸೀದಾ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ನಾಳೆ ಏನಾಗುತ್ತೆ ನೋಡೋಣ. ಆ್ಯಂಡ್ ಇವತ್ತಿನ ಬ್ಲಾಗ್ ಇಷ್ಟ